ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ವಿಚಾರ, ಮಹಿಳಾ ಕೋಟಾದಡಿ ಸಚಿವ ಸ್ಥಾನ ನೀಡುವ ಬೇಡಿಕೆ ಸೇರಿದಂತೆ ಹಲವು ವಿಚಾರಗಳ ಚರ್ಚೆಗೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಭೇಟಿಗೆ ತೆರಳಿದ್ರು. ಇದರ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆಗಳು ಮತ್ತಷ್ಟು ಗರಿಗೆದರಿವೆ. ಯಾರು ಸಚಿವ ಸ್ಥಾನ ವಂಚಿತ ಶಾಸಕರು ಕೂಡ ಹೈಕಮಾಂಡ್ ಭೇಟಿಗೆ ಸಿದ್ಧತೆ ನಡೆಸಿದ್ದಾರೆ. ಸೂಕ್ತ ಸ್ಥಾನಮಾನ ಹಾಗೂ ಪ್ರಬಲ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ನೀಡುವಂತೆ ಮನವಿ ಮಾಡಲು ಅಶೋಕ್ ಪಟ್ಟಣ್, ಡಿಜಿ ಶಾಂತನಗೌಡ, ಬಸನಗೌಡ ದದ್ದಲ್ ಸೇರಿದಂತೆ 12ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ತೆರಳುತ್ತಿದ್ದಾರೆ. ಈ ಬಗ್ಗೆ ಶಾಸಕ ಅಶೋಕ್ ಪಟ್ಟಣ್ ಮಾತನಾಡಿದ್ದು, ಮಂತ್ರಿ ಆಗ್ಬೇಕು ಎಂಬ ಪ್ರಯತ್ನ ಮಾಡಿದ್ರು, ಅವಕಾಶ ಸಿಗದಿದ್ದಕ್ಕೆ ಬೇಸರವಾಗಿತ್ತು. ಆದ್ರೆ ಅದು ಈಗ ಮುಗಿದ ವಿಚಾರ. ನಾವೆಲ್ಲರೂ ದೆಹಲಿಗೆ ತೆರಳಿ ಗೌರವಯುತವಾದ ಸ್ಥಾನಮಾನ ನೀಡುವಂತೆ ವರಿಷ್ಠರಲ್ಲಿ ಮನವಿ ಮಾಡ್ತೇವೆ ಅಂತ ಹೇಳಿದರು. ಇನ್ನು ಕೆಲ ಸಚಿವರು ರಾಜೀನಾಮೆ ನೀಡುತ್ತಾರೆ ಎಂಬ ವದಂತಿಗಳ ಬಗ್ಗೆಯೂ ಪ್ರತಿಕ್ರಿಯಿಸಿದ ಅಶೋಕ್ ಪಟ್ಟಣ್, ತಮ್ಮ ಪ್ರಕಾರ ಯಾರೂ ರಾಜೀನಾಮೆ ನೀಡುತ್ತಾ ಇಲ್ಲ, ನಾಗೇಂದ್ರ ಅವರ ವಿಚಾರವನ್ನು ಹೈಕಮಾಂಡ್ ನಾಯಕರು ನಿರ್ಧರಿಸುತ್ತಾರೆ ಅಂತ ಸ್ಪಷ್ಟಪಡಿಸಿದರು. ಇತ್ತ ಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ತಾನು ಸದ್ಯ ಕಲಬುರಗಿಯಲ್ಲಿದ್ದು ದೆಹಲಿ ಭೇಟಿ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ರಾಜ್ಯದಲ್ಲಿ ಯಾವುದೇ ಬದಲಾವಣೆ ಆಗ್ಬೇಕಿದ್ರು ಅದು ನನ್ನ ಗಮನಕ್ಕೆ ಬರಲೇಬೇಕು. ಡಿಕೆ ಶಿವಕುಮಾರ್ ತಮ್ಮನ್ನ ಭೇಟಿಯಾದ ಬಳಿಕ ಈ ಬಗ್ಗೆ ಮಾಹಿತಿ ನೀಡೋದಾಗಿ ಖರ್ಗೆ ಹೇಳಿದ್ದಾರೆ. ಮತ್ತೊಂದೆಡೆ ಸಚಿವ ಸ್ಥಾನ ತಪ್ಪಿರತಕ್ಕಂತ ಬಗ್ಗೆ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು, 3 ವರ್ಷಗಳ ಕಾಲ ಸಚಿವರಾಗಿ ಕೆಲಸ ಮಾಡುವ ಅವಕಾಶ ಸಿಕ್ಕಿತ್ತು, ಮತ್ತೆ ಅವಕಾಶ ಕೊಟ್ರೆ ಕೆಲಸ ಮಾಡ್ತೇನೆ, ಅವಕಾಶ ಸಿಗದಿದ್ರೂ ಪಕ್ಷಕ್ಕಾಗಿ ಕೆಲಸ ಮುಂದುವರಿಸ್ತೇನೆ ಅಂತ ಹೇಳಿದ್ದಾರೆ. ದೆಹಲಿ ಡಿಕೆ ಶಿವಕುಮಾರ್ ಭೇಟಿ, ನಾಗೇಂದ್ರ ಕುರಿತಂತೆ ಬಿಜೆಪಿಯವರ ಪಾದಯಾತ್ರೆ, ಆ ಮೂವ್ಮೆಂಟ್ ಗಳು ಒಂದಷ್ಟೇನೋ ಹೇಳ್ತಾ ಇದೆ. ಇವಾಗ ನಾಗೇಂದ್ರ ರಾಜೀನಾಮೆ ಕೊಟ್ಟೇ ಬಿಡ್ತಾರೆ ಅವರು ಅನ್ನೋ ಚರ್ಚೆ. ಆದ್ರೆ ಹೊಸ ಸರ್ಕಾರದಲ್ಲಿ 2 ಸಚಿವ ಸ್ಥಾನ ಖಾಲಿ ಆಗತ್ತೆ ಮತ್ತೆ ಅಂತ. ಯಾಕೆಂದ್ರೆ ಕರ್ನಾಟಕದ ರಾಜಕಾರಣದಲ್ಲಿ ಮತ್ತೊಮ್ಮೆ ಸಚಿವ ಸಂಪುಟ ಸರ್ಜರಿಯ ಕಾವು ಜೋರಾಗಿದೆ. ಸಂಪುಟ ವಿಸ್ತರಣೆ ಗೊಂದಲ, ನಿಗಮ ಮಂಡಳಿ ನೇಮಕ ಹಾಗೂ ಪ್ರಮುಖ ಬದಲಾವಣೆಗಳ ಕುರಿತು ಚರ್ಚಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ದೆಹಲಿಗೆ ತೆರಳಿದ್ದು ಕಾಂಗ್ರೆಸ್ ಹೈಕಮಾಂಡ್ ವರಿಷ್ಠರನ್ನ ಭೇಟಿಯಾಗಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ದೆಹಲಿಗೆ ಭೇಟಿ ನೀಡಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿದ್ದು, ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಭೇಟಿಗೂ ಪ್ರಯತ್ನ ಮಾಡ್ತಿದ್ದಾರೆ. ಸಂಪುಟದಲ್ಲಿ ಮೇಜರ್ ಬದಲಾವಣೆ ತರುವ ಚಿಂತನೆ ಇರತಕ್ಕಂಥ ಡಿಕೆ ಶಿವಕುಮಾರ್ ಮುಖ್ಯವಾಗಿ ಕುರುಬ ಸಮುದಾಯ ಹಾಗೂ ಓರ್ವ ಮಹಿಳೆಗೆ ಸಂಪುಟದಲ್ಲಿ ಸ್ಥಾನ ಕಲ್ಪಿಸುವ ಬಗ್ಗೆ ಹೈಕಮಾಂಡ್ ಜೊತೆ ಗಂಭೀರ ಚರ್ಚೆ ನಡೆಸಲಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದ ಹಿನ್ನೆಲೆಯಲ್ಲಿ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡೆದು ಅದೇ ಸಮುದಾಯಕ್ಕೆ ಸೇರಿದ ಬಸವರಾಜ ಶಿವಣ್ಣನವರ್ ಅಥವಾ ಇ ಅನ್ನಪೂರ್ಣ ಅವರಿಗೆ ಅವಕಾಶ ನೀಡುವ ಪ್ರಸ್ತಾವವಿದೆ. ಇದೇ ವೇಳೆ ಸಂಪುಟದಲ್ಲಿರ್ತಕ್ಕಂಥ 2 ಸಚಿವರ ಬಳಿ ರಾಜೀನಾಮೆ ಕೊಡಿಸಲು ತೆರೆಮರೆ ಕಸರತ್ತು ನಡೆಸತಕ್ಕಂಥ ಬಗ್ಗೆ ಮಾಹಿತಿ ಕೂಡ ಇದೆ. ಒಂದಷ್ಟು ಸಚಿವರಿಗೆ ರಾಜೀನಾಮೆ ಕೊಡಿಸಿ ಬೆಂಗಳೂರಿನ ಕೃಷ್ಣಪ್ಪ ಅಥವಾ ಪ್ರಿಯಾ ಕೃಷ್ಣ ಅವರಿಗೆ ಅವಕಾಶ ಕಲ್ಪಿಸಲು ಡಿಕೆ ಶಿವಕುಮಾರ್, ಸುರೇಶ್ ಪ್ರಯತ್ನ ಮಾಡ್ತಿದ್ದಾರೆ ಎನ್ನಲಾಗ್ತದೆ. ಹಾಗಾಗಿ ಯಾರು ಸಂಪುಟದಲ್ಲಿ ಮುಂದುವರಿತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರ್ತೋ ಗೊತ್ತಿಲ್ಲ. ಬಟ್ ಡಿಕೆ ಶಿವಕುಮಾರ್ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಮಹಿಳಾ ಸಚಿವ ಸ್ಥಾನದ ರೇಸ್ ನಲ್ಲಿ 5 ಇದ್ದಾರೆ. ಇನ್ನು ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡುವಂತ ಕಾಂಗ್ರೆಸ್ ತನ್ನದೇ ಸಚಿವ ಸಂಪುಟದಲ್ಲಿ ಒಬ್ಬ ಮಹಿಳೆಗೂ ಸ್ಥಾನ ನೀಡಿದ ಅಂತ ಬಿಜೆಪಿ ಜೆಡಿಎಸ್ ಟೀಕಿಸುತ್ತಿವೆ. ಇದೀಗ ಈ ಟೀಕೆಗೆ ತಿರುಗೇಟು ಕೊಡೋಕೆ ಡಿಕೆ ಶಿವಕುಮಾರ್ ಸಜ್ಜಾಗಿದ್ದು, ಮುಂದಿನ 1-2 ದಿನಗಳಲ್ಲಿ ಒಬ್ಬ ಮಹಿಳಾ ಪ್ರತಿನಿಧಿಯನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಲಾಗುವುದು ಅಂತ ಘೋಷಿಸಿದ್ದಾರೆ. ಹೀಗಾಗಿ 5 ಮಹಿಳಾ ಶಾಸಕರ ಹೆಸರು ಸಚಿವ ಸ್ಥಾನದ ರೇಸ್ ನಲ್ಲಿ ಮುಂಚೂಣಿಗೆ ಬಂದಿದೆ. ಮೊದಲನೇದಾಗಿ ಚಿಕ್ಕಮಗಳೂರಿನ ವಿಧಾನ ಪರಿಷತ್ ಸದಸ್ಯ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಕೇಳಿ ಬರ್ತಿದೆ. ಹಿಂದಿನ ಸಂಪುಟ ವಿಸ್ತರಣೆಯಲ್ಲಿ ಅವರ ಹೆಸರು ಅಂತಿಮ ಪಟ್ಟಿಯಲ್ಲಿದ್ರು, ಕೊನೆ ಕ್ಷಣದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಈ ಬಾರಿ ಅವರಿಗೆ ಅವಕಾಶ ಸಿಗಬಹುದು ಎನ್ನಲಾಗ್ತದೆ. ಇನ್ನು ಬೆಳಗಾವಿ ಗ್ರಾಮೀಣ ಶಾಸಕಿ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಇದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏಕೈಕ ಮಹಿಳಾ ಸಚಿವೆ ಆಗಿದ್ದ ಹೆಬ್ಬಾಳ್ಕರ್ ಡಿಕೆ ಶಿವಕುಮಾರ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು. ಇನ್ನು ಗುಲ್ಬರ್ಗಾ ಉತ್ತರ ಶಾಸಕಿ ಕನಿಜಾ ಫಾತಿಮಾ ಅವರ ಹೆಸರು ಕೂಡ ಸಂಭಾವ್ಯ ಪಟ್ಟಿಯಲ್ಲಿದೆ. ಆದ್ರೆ ಈಗಾಗಲೇ 3 ಮುಸ್ಲಿಂ ಸಮುದಾಯದ ನಾಯಕರಿಗೆ ಸಚಿವ ಸ್ಥಾನ ಇರೋದ್ರಿಂದ ಅವ್ರಿಗೆ ಅವಕಾಶ ಸಿಗೋ ಡೌಟು ಕಡಿಮೆ ಅಂತ ಹೇಳಲಾಗ್ತದೆ. ಇನ್ನು ಕೆಜಿಎಫ್ ಶಾಸಕಿ ರುಕ್ಕಲಾ ಹೆಸರು ಚಾಲ್ತಿಲಿದೆ. 2 ಬಾರಿ ಶಾಸಕರಾಗಿದ್ದಾರೆ, ಅವ್ರ ತಂದೆ ಮಂತ್ರಿ ಆಗಿದ್ದಾರೆ. ಹಾಗೆ ಇವ್ರಿಗೆ ಕೊಡೋದು ಒಂದಷ್ಟು ಕಷ್ಟ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಕಾಂಗ್ರೆಸ್ ನಲ್ಲಿ ಒಂದಷ್ಟು ಗೊಂದಲ ಇದೆ. ಒಬ್ರಿಗೆ ಮಂತ್ರಿ ಅಂತೂ ಮಾಡ್ತಾರೆ. ನಾಗೇಂದ್ರ ರಾಜೀನಾಮೆ ಕೊಟ್ರೆ ಆ ಜಾಗಕ್ಕೆ ಅನ್ನಪೂರ್ಣ ಅವ್ರ ಮಂತ್ರಿ ಮಾಡಿ ಅದು ಮಹಿಳಾ ಕೋಟ ಮತ್ತೆ ವಾಲ್ಮೀಕಿ ಕೋಟ ಇದು ಮಾಡ್ತಾರೆ. ಉಳ್ಕೊಂಡ್ರೆ 1 ಮಹಿಳಾ ಕೋಟ ಇದೆಯಲ್ಲ, ಇನ್ನು 1 ಮಹಿಳಾ ಕೋಟೆ ಉಳ್ಕೊಂಡಿದ್ದಲ್ಲ, ಅದನ್ನ ವಿಜಯನಗರ ಕೃಷ್ಣಪ್ಪ ಅವ್ರು ಕೊಡಬಹುದು, ಹಾಗೆ ಪ್ರಿಯಾ ಕೃಷ್ಣ ಅವ್ರು ಕೊಡಬಹುದು ಅನ್ನೋ ಚರ್ಚೆ ಇದೆ. ಹಾಗಾಗಿ ಯಾವ ಪಾನ್ ಮೂವ್ ಮಾಡ್ತಾರೆ ನೋಡ್ಬೇಕು. ರಾಜಕಾರಣ ಅಂದ್ರೆ ಚೆಸ್ಸು ಅಂತ ಹೇಳ್ತಾರೆ ಡಿಕೆ ಶಿವಕುಮಾರ್. ಇಲ್ಲಿ ಯಾವ ಪಾನ್ ನ ಮೂವ್ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಷ್ಟೇ.